ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಈ ಅವಲಕ್ಕಿಯನ್ನು ಬೇಗ ಕೂಡ ಮಾಡಿ ಮುಗಿಸ್ಬಹುದು. ಹಾಯ್ ಫ್ರೆಂಡ್ಸ್, ನಾನು ಅದಕ್ಕೋಸ್ಕರ ಇವಾಗ ಒಂದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಕೂಡ ತೊಗೊಳ್ಬಹುದು. ಮೀಡಿಯಮ್ ಅವಲಕ್ಕಿ ಆದರೆ ಬೇಗ ನೆನೆಸ್ಕೊಳ್ಬಹುದು. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ ಅಷ್ಟೇ. ಅವಲಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಒಂದೆರಡು ಸರಿ ತೊಳ್ಕೊಳ್ತೀನಿ ನಾನು ಇದನ್ನು. ಹಾಗೆ ತೊಳೆದಂತಹ ನೀರನ್ನು ನಾನು ಗಿಡಗಳಿಗೆ ಹಾಕೋದಕ್ಕೆ ಉಪಯೋಗಿಸ್ಕೊಳ್ತಿದ್ದೀನಿ. ನಂತರ ತೊಳೆದಂಥ ಅವಲಕ್ಕಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 3 ಜನಕ್ಕೆ ಸಾಕಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅಷ್ಟು ಅವಲಕ್ಕಿಗೆ ಒಂದು ಸೌತೆಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ನಂತರ ಈ ಅವಲಕ್ಕಿಗೆ ಸೌತೆಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿನಲ್ಲಿ ಇರುವಂತಹ ನೀರಿನಲ್ಲಿ ಅವಲಕ್ಕಿ ನೆಂದ್ಕೊಳ್ಬೇಕು. ಹಾಗಾಗಿ ಸೌತೆಕಾಯಿ ತುರಿ ಎಲ್ಲ ಅವಲಕ್ಕಿಗೆ ತಲುಪಬೇಕು. ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಕಲಸಿದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸಮಯ ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ಅವಲಕ್ಕಿ ನೆಂದ್ಕೊಳ್ಳೋವರೆಗೂ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಯಾವುದೇ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಅವಲಕ್ಕಿಗೆ. ಮತ್ತು ಈ ಅವಲಕ್ಕಿಗೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಕರೆದುಕೊಳ್ತಾ ಇದ್ದೀನಿ. ಹಾಗೆ ಶೇಂಗಾ ಕೂಡ ಹಾಕ್ಕೊಳ್ತೀನಿ. ಶೇಂಗಾ ಕೂಡ ಹೊಂಬಣ್ಣ ಬರೋವರೆಗೂ ಕರೆದುಕೊಂಡ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಯಾರಾದರೂ ತುಂಬ ಖಾರ ತಿನ್ನೋರಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಕರಿಬೇವು, ಸ್ವಲ್ಪ ಇಂಗು ಸೇರಿಸ್ಕೊಂಡ್ಬಿಟ್ಟು ಈಗ ನೆನೆಸಿದಂತಹ ಅವಲಕ್ಕಿನ ಅದಕ್ಕೆ ಸೇರಿಸ್ಕೊಳ್ಬೇಕು. ಅವಲಕ್ಕಿ ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ. ನಂತರ ಈ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಆಗಬಾರ್ದು ಈ ಅವಲಕ್ಕಿ, ಸ್ವಲ್ಪ ಬೆಚ್ಚಗಾದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಆದರೆ ರುಚಿ ಇರಲ್ಲ ಈ ಅವಲಕ್ಕಿ. ನಂತರ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮುಗೀತು. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.